ಸಿಂಪಲ್ ಕಪಲ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಈಗ ಸಿಂಪಲ್ ಕಪಲ್ ನಮ್ಮ ಜೊತೆ ಇದ್ದಾರೆ. ಅನ್ಕೊಂಡಷ್ಟೇನು ಸಿಂಪಲ್ ಆಗಿಲ್ಲ. ಹೇಗಿದ್ದೀರಾ? ಇಗ್ನೋರ್ ಮಾಡಿ ಪ್ಲೀಸ್. ಅಲ್ಲ ಏಸಿದು ಬೆವರ್ತಿದಾರ ಅವರು. ಪರಿಸ್ಥಿತಿ ಏನು ಕೇಳೋಣ ಅಂತ. ಹೆಂಗಿದ್ದೀರಾ? ಸೂಪರ್ ಆಗಿದೆ. ಅದನ್ನು ಎಷ್ಟು ಸ್ಟೈಲ್ ಆಗಿ ಹೇಳ್ತಾರೆ. ಅವಾಗಿಂದ ಚೇರಲ್ಲಿ ಕೂತು ಅಲ್ಲಾಡ್ತಿದ್ದಾರೆ. ಹಿಂಗಂದ್ರೆ ಸ್ಟಾಪ್ ಮಾಡ್ತಾರ ಅಂತ. ತಗೊಳ್ಳಿ ಒಂದು. ಅದು ಯಾರಿಗೆ ಇವಾಗ? ನನಗೆ ಶ್ವೇತನ್ಗ? ಇಲ್ಲ ನಾನು ಡಿಸೈಡ್ ಮಾಡ್ತೀನಿ. ನೋಡ್ಬಿಟ್ಟೆ. ಇಲ್ಲ ಇಲ್ಲ ಅದು ರಕ್ಷಿತ್ಗೆ ಬರೋದು. ರಕ್ಷಿತ್ ಅವ್ರಿಗೆ ಫಸ್ಟ್. ನಾನು ಓಪನ್ ಮಾಡಿ ಕೊಡ್ಬೇಕು ಅವರಿಗೆ. ಇಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತು ಅವ್ರಿಗೆ ಇವಾಗ. ಇದೇನಿದು? ಅದಕ್ಕೆ ಅವ್ರಿಗೆ ಕೆಲಸ ಬಾಂಬಿದೆ ಒಂದು. ಅವ್ರಿಗೆ ಸಾಫ್ಟ್ ಆಗಿ ಕೊಡ್ತಾ ಇದೀರಾ? ಇದು ಯಾಕೋ ತುಂಬಾನೇ ಡೌಟ್ ಬರ್ತಾ ಇದೆ ನನಗೆ ಅವ್ರ ಮೇಲೆ. ಹುಡುಗಿಯರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ. ನಾನು ಓಪನ್ ಮಾಡ್ಬೇಕಲ್ವಾ ಬಟ್ ಅದು. ಓಹೋ ನೀವು ಉಡುಪಿ ಭಾಷೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅನ್ಸುತ್ತೆ. ಮಾತಾಡಿ. ಪಗ್ಗು ಯಾಕೆ ಅವ್ರಿಗೆ ಇಷ್ಟ? ನಾಯಿ ಅಲ್ವಾ? ಯಾರು ಯಾರು ಗಿಫ್ಟ್. ನಾಯಿ. ಹೌದು, ಅವ್ರಿಗೆ ನಾಯಿ ಅಂದ್ರೆ ಬಹಳ ಪ್ರೀತಿ. ನೋಡಿ ಯಾಕೆ ಇನ್ನೊಮ್ಮೆ ಹಿಡಿಯೋದು ಚೆನ್ನಾಗಿತ್ತು. ಯಾಕೆ ಇಂಥವ್ರ ಜೊತೆ ಎಲ್ಲ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಲ್ವಾ, ನನ್ಗೇನು ಹೇಳ್ಬೇಕು? ಪ್ಲೀಸ್ ಯಾಕೆ ಇಷ್ಟ ಹೇಳ್ಬಿಡಿ. ಅಲ್ಲ ನಾಯಿ ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಅವ್ರ ಮನೇಲಿ ಒಂದು ನಾಯಿ ಇದೆ. ಒಂದೇನಾ? ಒಂದೇ ನಾಯಿ ಇರೋದಲ್ವಾ? ಅದು ಸಖತ್ತಾಗಿ ಚೆನ್ನಾಗಿ ತಿನ್ನುತ್ತೆ. ಪೆಡಿಗ್ರಿ ಎಲ್ಲ ಟೈಮ್ ಟೈಮಲ್ಲಿ ಹಾಕ್ತಾರೆ ಇವ್ರು ಪಾಪಕ್ಕೆ. ಇವ್ರು ನೆಕ್ಸ್ಟ್ ಪೇಟದ ಪ್ರೆಸಿಡೆಂಟ್ ಆಗ್ಬೇಕಂತಿದ್ದೀರಲ್ಲ ನೀವು? ಹೌದು. ಅಂದ್ರೆ ಸರಿ, ನಿಮ್ಗೆ ಪ್ರಾಣಿ ಪಕ್ಷಿಗಳು ಇಷ್ಟ ಇಲ್ವಾ? ಇಲ್ಲ ಅಂದ್ರೆ ನನ್ಗೇನ್ ದ್ವೇಷ ಇಲ್ಲ, ಬಟ್ ಇಷ್ಟ ಅಂತಾನೂ ಇಲ್ಲ. ಪ್ರಾಣಿ ಪಕ್ಷಿ ಇಷ್ಟ ಓಕೆ ಇದಾರೆ, ಅವುಗಳ ಪಾಡಿಗೆ ಅವ್ರು ಇದಾರೆ, ನಮ್ಮ ಪಾಡಿಗೆ ನಾವು ಇದೀವಿ ಅಂತ. ಅವ್ರ ಪಾಡಿಗೆ ಅವ್ರಿಲ್ಲ. ಇಲ್ಲ ನಾನು ಹೇಳಿ ಏನ್ ಹೇಳ್ತೀನಿ ಗೊತ್ತಾ? ಪ್ರಾಣಿ ಪಕ್ಷಿ ತಿನ್ನೋ ಪೆಡಿಗ್ರಿ ದವಸ ಧಾನ್ಯ ಇಷ್ಟ, ಪ್ರಾಣಿ ಪಕ್ಷಿಗಳು ಇಷ್ಟ ಇಲ್ಲ. ನಾನು ಪೆಡಿಗ್ರಿ ತಿಂತಿದ್ದೆ. ಪಾಪ ಅವ್ರ ಮನೆ ನಾಯಿ ಪೆಡಿಗ್ರಿ ತಿನ್ನತ್ತೆ ಅಂತ ಕಂಡಾಕಿರಲ್ರಿ. ಅಲ್ಲ ತಿನ್ನುತ್ತೆ ಅಂತ ಹೇಳಿದ್ದಾರೆ. ಅಲ್ಲ ಏನಂತಂದ್ರೆ ಪ್ರಾಣಿ ಪಕ್ಷಿಗಳು ಅವು ಪಾಡಿಗೆ ಅವು ಇರಬೇಕು, ಬಟ್ ಮನುಷ್ಯ ಬಿಡ್ತಾ ಇಲ್ಲ ಇರಕ್ಕೆ. ಅದು ಬಂದಿದ್ ಪ್ರಾಬ್ಲಮ್ಮು. ಬಹಳ ಕಷ್ಟಪಡ್ತಿದ್ದೀವಿ ನಾವು. ಹೌದು ನಿಮ್ಮಂತಾರೆ. ಇಲ್ಲ ನನಗೆ ನವ್ದು ಪಾಡೋದಿದೆ ಹಿಂಗ್ ಮಾಡೋದು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾನೆ. ನೀವಾದ್ರೂ ನಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡುತ್ತಾ? ರಾತ್ರಿ ಬೈಕಲ್ಲಿ ಹೋದಾಗ ಎಷ್ಟು ನಾಯಿಗಳು ಟೇಸ್ಕೊಂಡ್ ಬರ್ತಾವ ನಮ್ಗೆ ಗೊತ್ತು. ನೀವು ಈ ತರ ನಾನ್ ವೆಜ್ ತಿಂದು ತಿಂದು ಅಲ್ಲಿ ಬೋನ್ ಎಸ್ತಿರ್ತಿರಲ್ಲ, ಕಸ ತೊಟ್ಟಿಲ್ಲ, ಅದಕ್ಕೆ ಹಂಗಾಗೋದು. ಅದು ತಿನ್ನುತ್ತೆ ಅದು. ನಾಯಿ ಏನೋ ಇಷ್ಟ ಅಂತಂದ್ರೆ ಶ್ವೇತಂಗ್ ಮತ್ತೇನೆಲ್ಲ ಇಷ್ಟ ಆಗತ್ತೆ ತುಂಬಾ? ನನಗೆ ಪ್ರಕೃತಿ ತುಂಬ ಇಷ್ಟ ಆಗುತ್ತೆ. ನನ್ನ ಕೂರ್ಗ್ ತುಂಬ ಇಷ್ಟ. ನಮ್ಮ ಶೂಟಿಂಗ್ ಮಾಡೋದಲ್ಲ, ಕೂರ್ಗ್ ತುಂಬ ಇಷ್ಟ. ಗೋವಾ ತುಂಬ ಇಷ್ಟ ನನಗೆ. ಆಮೇಲೆ ಶಿಮ್ಲಾ, ಕುಫ್ರಿ, ಕಾಶ್ಮೀರ್ ಆ ಕಡೆ ಹೋಗೋಕ್ಕೂ ತುಂಬ ಇಷ್ಟ. ಹೋಗಿದ್ದೀರ ಅಲ್ಲಿಗೆಲ್ಲ? ಹಾಂ ಹೋಗಿದ್ದೀನಿ. ಹುಡುಗಿರು ಇಷ್ಟ ಇಲ್ಲ ಅಂತ ಗೊತ್ತು. ಯಾರು ಹೇಳಿ ಹುಡುಗಿರು ಇಷ್ಟ ಇಲ್ಲ ಅಂತ? ನನ್ಗೆ ಹುಡುಗಿರು ಅಂದ್ರೆ ಬಹಳ ಇಷ್ಟ. ನನಗೆ ಅವಾಗಿಂದ ಗೊತ್ತಾಗ್ತಾನೆ ಇಲ್ಲಪ್ಪ. ಸುಸ್ತಾಯ್ತು ಈ ಆನ್ಸರ್ ತೆಗ್ಸೋಷ್ಟ್ರಲ್ಲಿ. ಹಾ, ಹುಡುಗಿರು ಬಿಟ್ಟು ಬೇರೆ ಇಷ್ಟ? ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ನೋಡಿ ನಾನು ಏನಾದ್ರು ಹೇಳಿದ್ರೆ ತುಂಬಾ ಇವ್ರು ಸೀರಿಯಸ್ ಆಗಿಬಿಡ್ತಾರೆ. ಅಯ್ಯೋ ಸೀರಿಯಸ್ ಅದೇ ತಮಾಷೆ ಮಾಡಕ್ ಟ್ರೈ ಮಾಡ್ತಾ ಇದೀನಿ. ಸೀರಿಯಸ್ ಅಲ್ಲ. ಕಂಟಿನ್ಯೂ. ಜಾಗ ಅಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಉಡುಪಿ ತುಂಬ ಇಷ್ಟ, ಯಾಕಂದ್ರೆ ಹುಟ್ಟಿ ಬೆಳೆದಲ್ಲ ಅಲ್ಲೇ. ಸೊ ಆಬ್ವಿಯಸ್ಲಿ ತುಂಬ ಏನೋ ಸಾಫ್ಟ್ ಕಾರ್ನರ್ ಇದೆ ಆ ಜಾಗಕ್ಕೆ. ಸೈಲೆಂಟ್ ಆಗಿದ್ದಾಗ ಅಥವಾ ಏನು ಕೆಲಸ ಇಲ್ಲದೆ ಇದ್ದಾಗ ರಕ್ಷಿತ್ ಸೈಲೆಂಟ್ ಆಗಿರೋದು ಬಿಟ್ಟು ಬೇರೆ ಏನು ಮಾಡ್ತಾರೆ? ಪುಸ್ತಕಗಳನ್ನು ಓದ್ತೀನಿ. ಯಾವ ಥರ? ಜಾಸ್ತಿಯಾಗಿ ನಾನ್ ಫಿಕ್ಷನ್ ಅಥವಾ ಫಿಕ್ಷನ್ ಆದರೂ ತುಂಬ ಇಂಡಿಯನ್ ಆಥರ್ಸ್. ಇದು ರೀಸೆಂಟಾಗಿ ಏನೋ ದ ಇಮಾರ್ಟಲ್ಸ್ ಆಫ್ ಮೆಲುಹಾ, ಈ ಥರದ್ದೆಲ್ಲ ಪುಸ್ತಕ. ಆಮೇಲೆ ಪುಸ್ತಕಗಳನ್ನು ಜಾಸ್ತಿ ಓದ್ತೀನಿ. ಇದು ಬಿಟ್ಟರೆ ಮ್ಯೂಸಿಕ್ ಕೇಳ್ತೀನಿ. ಓಕೆ, ಇವಾಗ ಡೈರೆಕ್ಷನ್ ಮಾಡಬೇಕು ಅಂತ ಐಡಿಯಾ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ರೆಡಿ ಆಗ್ತಾ ಇದ್ದಾರೆ ಅದಕ್ಕೆ? ಅಂದರೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ನಾನು ಆ್ಯಕ್ಚುಲಿ 2 ವರ್ಷ ಹಿಂದೆನೇ ಬರೆದಿದ್ದೆ. ನೀವು ಸ್ಕ್ರಿಪ್ಟ್ ಕೂಡ ತುಂಬ ಬರ್ತಿದ್ದೀರಾ? ಹೌದು, ನಾನು ಶಾರ್ಟ್ ಫಿಲ್ಮ್ಸ್ಗೆಲ್ಲ ಬರೆದಿದ್ದೆ. ಸೊ ಇದು ಕಾನ್ಸೆಪ್ಟಿಗೂ ನಾನೇ ಬರೆದಿರೋದು. 2 years ಬ್ಯಾಕ್ ಬರೆದಿದ್ದೀನಿ. ಸೊ ಅದಕ್ಕೆ ಇವಾಗ ಆಲ್ರೆಡಿ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಸೊ ಇವಾಗ ಸಿಂಪಲ್ ಆಗಿ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಮುಗಿದು ಬಿಟ್ರೆ ಎಲ್ಲ ನೆಗ್ತಾ ಇದ್ದಾರೆ. ಇಲ್ಲಪ್ಪ, ಸೀರಿಯಸ್ ಆಗಿದ್ದೀವಿ. ನಿಮ್ಮ ರಕ್ಷಿತ್ ಮಾತಾಡ್ತಿದ್ದಾರೆ ಅಂತ ಖುಷಿಯಾಗಿ ಹೇಳಿ.
ಸೊ ಅದೇ ಸೊ ಇವಾಗ ಇದರ ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲ ಮುಗಿದ್ರೆ ನಮ್ಮ ಇನ್ನೊಂದು 2 months ಪ್ರೀ ಪ್ರೊಡಕ್ಷನ್ ವರ್ಕ್ ಇರುತ್ತೆ. ಸೊ ಅದನ್ನ ಟೋಟಲ್ ಉಡುಪಿಯಲ್ಲಿ ಹೋಗಿ ಅಲ್ಲಿ ಆ ಲೊಕೇಶನಲ್ಲಿ ಕೂತ್ಕೊಂಡು ಮಾಡೋಣ ಅಂತ ಪ್ರಿಪೇರ್ ಆಗೋಣ ಅಂತ. ಓಕೆ, ನಿಮ್ಮಿಬ್ಬರದು ಆಫ್ ಫೇರ್ ನಾವು ನೋಡಿದಾಗ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಪ್ರೋಮೋ ಅಲ್ಲ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್, ಯೂತ್ಗೆ ಬೇಕಾಗಿರುವಂಥದ್ದು. ನಾವು ಥಿಯೇಟ್ರಿಗೆ ಹೋದಾಗ ವಿ ವಾಸ್ ವಂಡ್ರಿಂಗ್, ಯಾಕಂದ್ರೆ ತುಂಬಾ ಬರೀ ಯೂತ್ ಬಂದಿದ್ರು ಅವತ್ತು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ. ಸೊ ಫಸ್ಟ್ ಟ್ರೇಲರ್ ನೀವಿಬ್ರು ನೋಡಿದಾಗ ಆನ್ ಏರ್ ಹೇಗೆ ಅನ್ನಿಸ್ತಾ ಇತ್ತು? ತುಂಬ ಇಷ್ಟ ಆಗಿತ್ತು. ಅಂದರೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಟ್ರೈಲರ್ಗಂತ ಒಂದು ಬೇರೆನೇ ಸ್ಕ್ರಿಪ್ಟ್ ಮಾಡಿದರು. ಸೊ ಅದನ್ನು ಕೇಳಬೇಕಾದ್ರೆ ನಾವು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಇವರಿಗೆ ಲಾಸ್ಟ್ ಸೀನ್ ಇದೆಯಲ್ವಾ ಸ್ಕ್ರಿಪ್ಟಲ್ಲಿ, ಹೇಳ್ತೀನಿ ನಾ ಹೇಳ್ತೀನಿ ಅದನ್ನ. ಅಲ್ಲ ಏನು ಗೊತ್ತಾ, ಆ ಸ್ಕ್ರಿಪ್ಟ್ ಓದುವಾಗ ಎಲ್ಲ ಫುಲ್ ಹುಡುಗರೇ ಇದ್ರು ಆಯ್ತಾ. ನಮ್ಮ ಟೀಮ್ ಆಬ್ವಿಯಸ್ಲಿ ಎಲ್ಲ ಹುಡುಗರು ಇದ್ರು, ಅಮ್ಮ ಇದ್ರು. ಬಟ್ ಅಮ್ಮ ಏನೋ ಪುಸ್ತಕ ಓದ್ಕೊಂಡು ಕೂತಿದ್ರಲ್ಲಿ. ಸರಿ, ಇಡೀ ಎಲ್ಲ ಡೈಲಾಗ್ಸು ಹೇಳ್ಕೊಂಡು ಬಂದರು, ರೀಡಿಂಗ್ ಕೊಡ್ತಾರಲ್ಲ ಎಲ್ಲ ಓದ್ಕೊಂಡು ಕೊನೆಗೆ ಬಂದರು. ಕೊನೆ ಸೀನ್ ಗೊತ್ತಲ್ಲ ಟ್ರೈಲರಲ್ಲಿ ಯಾವುದಿದೆ ಅಂತ ಎಲ್ರಿಗೂ ಗೊತ್ತಲ್ಲ. ಅಲ್ಲಿ ಸೈಲೆಂಟ್ ಸುನಿ ಸರ್ ನನ್ನ ನೋಡ್ತಾರೆ, ರಕ್ಷಿತ್ನ ನೋಡ್ತಾರೆ, ಜೋಶಿನ ನೋಡ್ತಾರೆ, ಸೈಲೆಂಟ್. ನಾನು ಇವ್ರು ಯಾಕೆ ಸೈಲೆಂಟ್ ಆಗ್ಬಿಟ್ರು, ಯಾರು ಮುಂದೆ ಓದ್ತಾ ಇಲ್ಲ ಅಂತ. ಆಮೇಲೆ ಏನೋ ಮಾಡಿ ಕೊನೆಗೆ ಓದಿದ್ರು. ಎಲ್ಲರೂ ನಾಚಿಕೆ ಓದ್ತಾ ಇದ್ದಾರೆ. ಸರ್ ಹುಡುಗ ಇದು ತುಂಬ ಚಳಿ ಆಗ್ತಿದೆಯಲ್ಲ ಅಂತ ಕೇಳ್ತಾರೆ. ಆಮೇಲೆ ನೀವು ಸರ್ ಮೇಡಮ್ ಹಿಂಗೆ 4-5 ಸಲ ನೋಡಿ ಅಂದರೆ ಇದೇ ಕೈ ಬಿಡ್ತೀರಾ ಅಂತ ಕೇಳ್ತೀರಾ ಅಂತ. ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಏನಂತ, ಇದಕ್ಕೆ ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ತಾರೆ. ಆಯಿತು ಹೇಳ್ತೀನಿ ಅಂತ ನಾನು. ಇವರೆಲ್ಲ ಗುಸಾನ್ ಆಗ್ತಾ ಇದ್ರು ಒಳಗಡೆ. ಆಮೇಲೆ ರಿಯಲೈಸ್ ಆಯ್ತು ನನಗೆ, ಏನು ರಿಯಲೈಸ್ ಆಯಿತು ಅಂತ ನಂಗೆ ಗೊತ್ತಿಲ್ಲ, ಅದನ್ನು ಕೇಳ್ಬಿಡಿ ಬೇಡ. ಏನು ರಿಯಲೈಸ್ ಆಯಿತು ಅಂತ ಬಿಡಿ, ಎಲ್ರಿಗೂ ರಿಯಲೈಸ್ ಆಗಿರುತ್ತೆ. ಓಕೆ, ರಕ್ಷಿತ್ ಅಂತೂ ಇಂತೂ ಏನು ಮಾಡ್ತಾರೆ ಫ್ರೀ ಟೈಮಲ್ಲಿ ಅಂತ ಹೇಳಿದ್ರು, ಮಾತಾಡಿದ್ರು. ಅದಕ್ಕೆ ರಕ್ಷಿತ್ಗೆ ನೀವು ಓಪನ್ ಮಾಡಿ ಗಿಫ್ಟ್ ಕೊಡಿ. ಇವ್ರಿಗೆಲ್ಲ ಒಳ್ಳೊಳ್ಳೆ ಗಿಫ್ಟ್. ನಿಮ್ಗೆ ಕೊಟ್ಟಿದ್ದು ಕೆಟ್ಟ ಗಿಫ್ಟ್ ಇದೇನು ನೋಡಿ ಚೆನ್ನಾಗಿದೆ. ರಕ್ಷಿತ್ ಅವ್ರನ್ನೇ ಗುರಾಯಿಸ್ತಿದೆ. ಓಕೆ, ಖುಷಿ ಆಯ್ತು. ಇದು ಸಮಥಿಂಗ್ ಅದೇ ಗೊತ್ತಾಯ್ತು ನನಗೂ. ತುಂಬ ಇಷ್ಟ ಆಗೋಗಿ ಸರ್ಕದು. ಯಾಕೆ ಬುಕ್ಸ್ ಇಷ್ಟ? ಯಾವ ಥರದ ಬುಕ್ಸ್ ಜಾಸ್ತಿ ಓದ್ತೀರಾ? ನಾನು ಆ್ಯಕ್ಚುಲಿ ಈ ಥರದೇ ಬುಕ್ಸ್ ಓದೋದು. ನಾನು ಜಾಸ್ತಿ ಇಂಡಿಯನ್ ಮೈಥಾಲಜಿ ಬಗ್ಗೆ ಜಾಸ್ತಿ ಬುಕ್ಸ್ ಓದ್ತೀನಿ. ಅಲ್ಲ, ಯಾಕಂತದ್ದು ಇಂಟ್ರೆಸ್ಟ್ ಬಂತಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. 12th ಇರಬೇಕಾದ್ರೆ ನಾನು ಅಘೋರ ಅಂತ ಫಸ್ಟ್ ಒಂದು ಬುಕ್ ಓದಿದ್ದೆ. ಸೊ ಅದು ಮೊದಲನೇ ವಾಲ್ಯೂಮ್ ಓದಿದ್ಮೇಲೆ ನನಗೆ ಇನ್ನೆರಡು ವಾಲ್ಯೂಮ್ ಇದೆ ಅಂತ ಗೊತ್ತಾಯಿತು, ಓದಲೇಬೇಕು ಅಂತ ಗೊತ್ತಾಯಿತು. ಅದಾದಮೇಲೆ ನನಗೆ ಇಂಡಿಯನ್ ಮೈಥಾಲಜಿ ಬಗ್ಗೆ ತುಂಬ ಚಿಕ್ಕದಿಂದ ಅಷ್ಟೇ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ 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 ನನಗೆ ಈ ಪೌರಾಣಿಕ ಸಿನಿಮಾ ಬಂದ ಕೂಡಲೇ ನೋಡಬೇಕು ಅಂತ ಅನ್ಸೋದು. ಅದು ಯಾಕಂತ ಗೊತ್ತಿಲ್ಲ ನನಗೆ. ನೀವೇ ಮಾಡಬೇಕು ಅಂತಂದ್ರೆ ಯಾವ ಕ್ಯಾರೆಕ್ಟರ್ ಮಾಡೋ ಆಲೋಚನೆ ಇದೀರಿ? ಚಾನ್ಸೇ ಇಲ್ಲ, ಯಾವುದು ಮಾಡಕ್ ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನನಗೆ ಇಮೋರ್ಟಲ್ಸ್ ಆಫ್ ಮೇಲೋ ಅದು ಆಕ್ಚುಲಿ ಶಿವನ್ ಬಗ್ಗೆ ಇರೋದು ಟೋಟಲ್ ಕತೆ. ಅದಲ್ಲಿ ಶಿವನ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಬಹಳ ಆಸೆ. ಆಮೇಲೆ ಬಿಟ್ರೆ ಬುದ್ಧನ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದೆ. ಈಗ ರಕ್ಷಿತ್ ಅವ್ರಿಗೆ ನಾನ್ ವೆಜ್ ತಿನ್ನೋದಕ್ಕೆ ಕೊಟ್ವಿ, ಅವಲಕ್ಕಿ ಕೊಟ್ವಿ, ಬುಕ್ ಕೊಟ್ವಿ. ಸೊ ಅವ್ರದ್ದು ಕೋಟಾ ಮುಗ್ದೋಗಿದೆ. ಸೊ ನಿಮ್ಗೆ ಒಂದು ಸ್ಪೆಷಲ್ ಇನ್ನೂ ಸಖತ್ತಾಗಿರೋ ಗಿಫ್ಟ್ ಕಾಯ್ತಾ ಇದೆ. ಸೊ ನಿಮ್ದೇ ಆದ ಸ್ಟೈಲಲ್ಲಿ ತರಲೆಯಾಗಿ ಒಂದು ಬ್ರೇಕ್ ತಗೊಳ್ಳಿ ನೋಡೋಣ. ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕಾಯ್ತಾ ಇದೆ. ಮದುವೆ ಆದ್ಮೇಲೆ ಮಾಡಲ್ವಾ ಸಂಸಾರನ? ಬ್ರೇಕ್ ತೊಗೊಂಡ್ರು ನೋಡಲ್ವಾ ಪ್ರೋಗ್ರಾಮ್ನ? ಹಾಗಿದ್ರೆ ಬ್ರೇಕ್ ತೊಗೊಂಡು ಬೇಗ ಬನ್ನಿ ಪ್ರೋಗ್ರಾಮ್ ನೋಡೋಕ್ಕೆ.